ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿತು. ಆದರೆ ಆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿಲ್ಲ. ಸಮಸ್ಯೆ ಇದಾವೆ, ಅದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಇದಾವೆ ಅಂತ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳುಹಿಸಲಾಗಿದೆ. ಸ್ಪಷ್ಟನೆ ಕೇಳಿ ವಾಪಸ್ ಕಳುಹಿಸಿದ್ದಾರೆ ಗವರ್ನರ್. ಸುಗ್ರೀವಾಜ್ಞೆ ಅಂಕಿತವನ್ನು ಹಾಕದೆ ವಾಪಸ್ ಮಾಡಿದ್ದಾರೆ. ಕೆಲ ಲೋಪದೋಷವನ್ನು ಸರಿಪಡಿಸಲು ಸೂಚನೆಯನ್ನು ಕೊಡಲಾಗಿದೆ. ಸುಗ್ರೀವಾಜ್ಞೆಯನ್ನು ಇಲ್ಲಿ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಸೊ ಈಗ ಸುಗ್ರೀವಾಜ್ಞೆಯ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಸಾಲ ನೀಡಿದವರ ರಕ್ಷಣೆ ಕಾಣ್ತಾ ಇಲ್ಲ ಇದರಲ್ಲಿ ಅಂತ ಗವರ್ನರ್ ಹೇಳಿರುವಂಥದ್ದು. ಎಲ್ಲ ಅಂಶಗಳನ್ನು ಆಧರಿಸಿ ಸರಿಯಾದ ರೀತಿಯಲ್ಲಿ ಅದನ್ನು ಪ್ಲಾನಿಂಗ್ ಮಾಡ್ಕೊಂಡು ಮಾಡಬೇಕಾಗಿತ್ತು. ಬಟ್ ಕೆಲವೊಂದಿಷ್ಟು ಅದರಲ್ಲಿ ಈ ಸುಗ್ರೀವಾಜ್ಞೆಯಲ್ಲಿ ಲೋಪದೋಷ ಇರುವಂಥ ಹಿನ್ನೆಲೆಯಲ್ಲಿ ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಅಂತ ವಾಪಸ್ ಕಳುಹಿಸಿದ್ದಾರೆ. ಅದನ್ನು ಸರಿ ಮಾಡಿಕೊಡಿ ಅಂತೇಳಿ ಮೈಕ್ರೋ ಫೈನಾನ್ಸ್ ಕುರಿತಾಗಿರುವಂಥ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ. ಸಾಲ ನೀಡಿದ ಸಂಸ್ಥೆಗಳ ಮೇಲೆ ಕಡಿವಾಣ ಹಾಕಲು ಮುಂದಾಗ್ತಿದ್ದೀರಿ. ಸಾಲ ಪಡೆದವರ ಜವಾಬ್ದಾರಿ, ಸಾಲದ ಋಣಭಾರ ಪಾವತಿ ನಿಯಮಾವಳಿಯಲ್ಲಿ ಸೇರಿಸಿಲ್ಲ ಅಂತ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ. ಈಗ ಅದನ್ನು ಸರಿ ಮಾಡಬೇಕು. ಸರಿ ಮಾಡಿ ಮತ್ತೆ ವಾಪಸ್ ಕಳಿಸ್ತಾರ ಇಲ್ಲ ಅನ್ನುವಂಥ ಪ್ರಶ್ನೆ. ಈಗ ಏನೇನು ತಪ್ಪಾಗಿದೆ, ಏನೇನು ಲೋಪದೋಷಗಳು ಇದಾವಲ್ಲ ಅದನ್ನು ಸರಿ ಮಾಡಿ ವಾಪಸ್ ರಾಜ್ಯಪಾಲರಿಗೆ ಮತ್ತೊಮ್ಮೆ ಕಳುಹಿಸಲಾಗತ್ತಾ ಇಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಾದ ನಂತರ ಈ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕಠಿಣವಾದ ಶಿಕ್ಷೆ ಬರುತ್ತೆ. ಈ ರೀತಿಯ ರಾತ್ರಿ ಹೋಗಿ ಮನೆಯನ್ನು ಲಾಕ್ ಮಾಡುವಂಥದ್ದು, ಮನೆಯಿಂದ ಹೊರಗಡೆ ದಬ್ಬುವಂಥದ್ದು, ನಿರಂತರವಾಗಿ ಕಿರುಕುಳ ನೀಡುವಂಥ ಕೆಲಸ ಕಾರ್ಯ ಈ ಮೈಕ್ರೋ ಫೈನಾನ್ಸ್ ಕಡೆಯಿಂದ ಆಗ್ತಾ ಇತ್ತು. ಅದನ್ನು ಕಡಿವಾಣ ಹಾಕಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡ್ತು. ಆದರೆ ಸರಿಯಾದ ರೀತಿಯಲ್ಲಿ ತಜ್ಞರ ಜೊತೆ ಮಾಹಿತಿ ಇಲ್ಲದೇನೆ ಹಿಂಗೆ ಮಾಡಿರೋದ್ರಿಂದ ಹಿಂಗಾಗಿರೋದು. ತಜ್ಞರನ್ನು ಕರೆಸಿ ತಜ್ಞರ ಜೊತೆ ಸಮಾಲೋಚನೆಯನ್ನು ಮಾಡಿ ಇದೆಲ್ಲ ಮಾಡ್ತಿದ್ರೆ ಹಿಂಗೆ ಆಗ್ತಿರಲಿಲ್ಲ. ಓಕೆ ಫೈನ್, ಮತ್ತೆ ಅದನ್ನು ವಾಪಸ್ ಕಳುಹಿಸಲಾಗತ್ತೆ. ಮತ್ತೆ ಅದನ್ನು ಸರಿ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸ ಆಗಬೇಕಾಗತ್ತೆ. ಸೊ ಆಗತ್ತೋ ಇಲ್ಲ ಗೊತ್ತಿಲ್ಲ, ಆಗಬೇಕು. ಸೊ ಈಗ ನಿರಂತರವಾಗಿ ಫೈನಾನ್ಸ್ ಕಿರುಕುಳದಿಂದಾಗಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಕಳುಹಿಸಲಾಗಿತ್ತು. ಬಟ್ ಇಲ್ಲಿ ಕೆಲವೊಂದಿಷ್ಟು ಲೋಪದೋಷ ಇರೋದರಿಂದ ಇದನ್ನು ವಾಪಸ್ ಕಳುಹಿಸಲಾಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕದೆ ವಾಪಸ್ ಕಳುಹಿಸಲಾಗಿದೆ, ಕೆಲವೊಂದಿಷ್ಟು ಲೋಪದೋಷ ಇದಾವೆ ಅಂತೇಳಿ ಯಾವ ಅಂಶಗಳು ಮಿಸ್ ಆಗಿದೆ, ಮುಂದೆ ಏನು? ಎಂ ಕುಮಾರ್, ಈಗ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿರೋ ಸಂದರ್ಭದಲ್ಲಿ 2-3 ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳಿದ್ದಾರೆ. ಈಗಿರುವಂತಹ ಕಾನೂನಿನ ಅನ್ವಯನಲ್ಲೇ ನೀವು ಈ ಕಾನೂನಿನ ಅನ್ವಯನಲ್ಲೇ ಈ ಒಂದು ಮೈಕ್ರೋ ಫೈನಾನ್ಸ್ ಗಳನ್ನ ನಿಯಂತ್ರಣಕ್ಕೆ ತರಬಹುದು ಮತ್ತು ಮೈಕ್ರೋ ಫೈನಾನ್ಸ್ ನಿಂದ ಆಗ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು. ಅದಕ್ಕಾಗಿ ಪ್ರತ್ಯೇಕ ಕಾನೂನಿನ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಎರಡನೇದಾಗಿ ಈಗಿರುವಂತಹ ಮೈಕ್ರೋ ಫೈನಾನ್ಸ್ ಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಸರ್ಕಾರ ಹೊರಟಿದೆ ಹೊರತು ಮೈಕ್ರೋ ಫೈನಾನ್ಸ್ ವ್ಯವಹಾರಕ್ಕೆ ಅನುಕೂಲ ಕಲ್ಪಿಸುವ ರೀತಿ ಇಲ್ಲ. ಅದ್ರ ಬದಲಾಗಿ ಸಾರ್ವಜನಿಕರ ದೃಷ್ಟಿಯನ್ನು ಇಟ್ಕೊಂಡು ಸಾಲಗಾರರ ದೃಷ್ಟಿ ಇಟ್ಕೊಂಡು ಮಾಡಿದಾರೆ ಹೊರತು ಈ ಮೈಕ್ರೋ ಫೈನಾನ್ಸ್ ಗಳ ಕಂಪನಿಗಳ ಹಿತರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಬಗ್ಗೆ ರಾಜ್ಯಪಾಲರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತು ಮೈಕ್ರೋ ಫೈನಾನ್ಸ್ ಗಳ ಮೇಲೆ ನೀವು ಗದಾಪ್ರಹಾರ ಮಾಡಲಿಕ್ಕೆ ಹೊರಟಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ವ್ಯವಹಾರಗಳನ್ನ ಮತ್ತು ಜನರಿಗೆ ಸಾಲ ಸೌಲಭ್ಯ ನೀಡುವಂತಹ ಸಂಸ್ಥೆಗಳಿಂದ ಸಂಸ್ಥೆಗಳ ಮೇಲೆ ಸರ್ಕಾರ ನಿಯಂತ್ರಣ ಸಾಧಿಸುವ ಮೂಲಕ ಸಾರ್ವಜನಿಕರಿಗೆ ಆರ್ಥಿಕ ವ್ಯವಹಾರಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ವಿಧೇಯಕ ಎಷ್ಟು ಸಿಂಧುವಾಗಿದೆ ಕಾನೂನಾತ್ಮಕವಾಗಿ ಅಂತ ವಿಷಯವನ್ನ ಮುಂದಿಟ್ಕೊಂಡು ರಾಜ್ಯಪಾಲರು ಪ್ರಶ್ನೆ ಕೇಳಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಈ ಒಂದು ಕಾಯ್ದೆನ ವಾಪಸ್ ಮಾಡೋಕೆ ಮೊದಲನೇ ರಾಜ್ಯ ಸರ್ಕಾರ ಸಾಕಷ್ಟು ಕಸರತ್ತನ್ನ ನಡೆಸಿತ್ತು. ಈ ಒಂದು ವಿಧೇಯಕವನ್ನ ರಾಜ್ಯಪಾಲ ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸಬಾರ್ದು ಅಂತ ನಾವು ತೀರ್ಮಾನ ಮಾಡಿಕೊಂಡು, ಆದ್ರೆ ಎಲ್ಲೋ ಒಂದು ಹಂತದಲ್ಲಿ ಸರ್ಕಾರ ತನ್ನ ಎಲ್ಲ ಪ್ರಯತ್ನವನ್ನು ಸಹ ಈಗ ರಾಜ್ಯಪಾಲರು ಅದನ್ನ ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡಿದೆ. ಅಂತಂದ್ರೆ ಸಮರ್ಪಕವಾಗಿ ಈ ಒಂದು ವಿಧೇಯಕವನ್ನ ಸರಿಯಾಗಿ ಅಧ್ಯಯನ ಮಾಡಿ ಈಗಿರುವಂತ ಕಾನೂನುಗಳು ಮತ್ತು ಸಾಧಕ ಬಾಧಕಗಳ ತೊಡಕಗಳನ್ನ ಪರಿಹರಿಸುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ ಅಂತಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ಈ ಕಾಯ್ದೆಯನ್ನ ಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸ್ಬೇಕು ಅಂತ ಒಂದು ಚಿಂತನೆಯಲ್ಲಿ ಇದೆ. ಹಾಗಾಗಿ ಈಗ
ರಾಜ್ಯಪಾಲರು ಕಳಿಸಿರುವಂತಹ ಕಾನೂನಾತ್ಮಕ ಮತ್ತು ತಾಂತ್ರಿಕ ಅಂಶಗಳನ್ನು ಅಧ್ಯಯನ ಮಾಡಿ ನಂತರ ಮತ್ತೊಮ್ಮೆ ಕಳಿಸಬೇಕು ಅಂತ ಒಂದು ಪ್ರಯತ್ನವನ್ನ ಸರ್ಕಾರ ನಡೆಸುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈಗ ರಾಜ್ಯಪಾಲರು ಕಳಿಸಿರುವಂತಹ ಒಂದು ವಿಧೇಯಕ ಹಿನ್ನೆಲೆಯಿಂದಾಗಿ ರಾಜ್ಯಾದ್ಯಂತ ಏನ್ ನಡೀತಾ ಇರ್ತೀವಿ ಒಂದು ಗೊಂದಲ, ಮೈಕ್ರೋ ಫೈನಾನ್ಸ್ ಗೊಂದಲ, ಅದು ಮತ್ತಷ್ಟು ಮುಂದುವರಿಯುವಂತ ಒಂದು ಸಾಧ್ಯತೆ ಇದೆ. ಮತ್ತು ಮೈಕ್ರೋ ಫೈನಾನ್ಸ್ಗಳು ರಾಜ್ಯದ ಜನರನ್ನ ಸುಲಿಗೆ ಮಾಡ್ತವೆ, ಅದು ಸಹ ಮುಂದುವರಿಯುವಂತ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯಪಾಲರು ವಾಪಸ್ ಕಳಿಸಿರುವಂತ ವಿಧೇಯಕದಿಂದಾಗಿ ಅವ್ರಿಗೆ ಮತ್ತಷ್ಟು ಶಕ್ತಿ ತುಂಬಿದಂತಾಗಿದೆ. ಹಾಗಾಗಿ ಅವರು ವಸೂಲಾತಿ ಕ್ರಮಗಳನ್ನ ಮತ್ತಷ್ಟು ಮುಂದುವರಿಸುವಂತ ಸಾಧ್ಯತೆ ಹೆಚ್ಚಿದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.